ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ನಿಮಿತ್ತ ಮಹಿಳೆಯರಿಗೆ ವಿತರಣೆಗೊಂಡ ಸೀರೆಗಳು. ಈಗ ವಾರ್ತೆಗಳ ವಿವರ. ಕಾರ್ಖಾನೆಗಳ ಕಲುಷಿತ ನೀರಿನಿಂದ ಸೇರಿದಂತೆ ಸಾರ್ವಜನಿಕರ ನಿರ್ಲಕ್ಷ್ಯತನದಿಂದಾಗಿ ತುಂಗಭದ್ರಾ ನದಿ ಕಲುಷಿತಗೊಂಡಿದೆ. ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ಮತ್ತು ಪರ್ಯಾವರಣ ಟ್ರಸ್ಟ್ನಿಂದ ಐರಣಿ ಮಠದಿಂದ ಗಂಗಾವತಿ ತಾಲೂಕಿನ ಕಿಷ್ಕಿಂಧಾದವರೆಗೆ ನಿರ್ಮಲ ತುಂಗಭದ್ರಾ ಅಭಿಯಾನ ಕೈಗೊಂಡು 2ನೇ ಹಂತದ ಬೃಹತ್ ಪಾದಯಾತ್ರೆ ಪ್ರಾರಂಭಿಸಲಾಗಿದೆ. ಹೀಗೆ ಪಾದಯಾತ್ರೆ ಹೊಸಪೇಟೆಗೆ ಆಗಮಿಸಲಾಗಿ ನಗರದ ಸಂಘ ಸಂಸ್ಥೆಗಳಿಂದ ಸ್ವಾಗತಿಸಿಕೊಂಡು ಬೀಳ್ಕೊಟ್ಟಿವೆ. ನಾನು ಓದಿದಂತೆ ದಯವಿಟ್ಟು ಎಲ್ಲರೂ ಜನಸಂಕಲ್ಪ ಪ್ರತಿಜ್ಞಾವಿಧಿಯನ್ನು ಓದೋಣ. ತುಂಗಭದ್ರೆಯ ಮಕ್ಕಳಾದ ನಾವು ತಾಯಿ ತುಂಗಭದ್ರೆಯ ಒಡಲ ಶುದ್ಧಿಗೆ ಜಾತಿ ಮತ ಪಂಥಗಳ ಮೀರಿ ಶುದ್ಧ ಅಂತಃಕರಣದಲ್ಲಿ ತನುಮನದಿಂದ ಎಲ್ಲರೂ ಒಂದಾಗಿ ಪ್ಲಾಸ್ಟಿಕ್ ಬಳಕೆಯನ್ನು ನಿಯಂತ್ರಿಸಿ ವೈಜ್ಞಾನಿಕವಾಗಿ ತ್ಯಾಜ್ಯ ನಿರ್ವಹಿಸಿ ಕೃಷಿ ಮತ್ತು ಕಾರ್ಖಾನೆಯ ರಾಸಾಯನಿಕ ತ್ಯಾಜ್ಯ ನೀರು ಶುದ್ಧೀಕರಣಗೊಳಿಸಿ ನದಿ ಶುದ್ಧತೆಗೆ ಆದ್ಯತೆ ಕೊಟ್ಟು ನೀರಿನ ಉತ್ತಮ ಬಳಕೆ ಮತ್ತು ಸಂರಕ್ಷಣೆಯಿಂದ ಮಾನವ ಜಲಚರ ಮತ್ತು ಸಮಸ್ತ ಜೀವ ಸಂಕುಲ ಉಳಿವಿಗೆ ಸ್ವಚ್ಛ ಶುದ್ಧ ಕುಡಿಯುವ ನೀರು ಮತ್ತು ಬಳಸಲು ಯೋಗ್ಯವಾದ ಜೀವನದಿ ನಿರ್ಮಲ ತುಂಗಭದ್ರೆಯನ್ನು ಮುಂದಿನ ಪೀಳಿಗೆಯ ಭವಿಷ್ಯಕ್ಕಾಗಿ ಉಳಿಸಿಕೊಳ್ಳಲು ಕಾಯ ವಾಚ ಮನಸ ನಿರ್ಮಲ ತುಂಗಭದ್ರೆಯ ಸಂಕಲ್ಪವನ್ನು ಸ್ವಾಇಚ್ಛೆಯಿಂದ ನಾವು ಒಪ್ಪಿಕೊಂಡು ಆತ್ಮಸಾಕ್ಷಿಯಾಗಿ ಈ ಜನಸಂಕಲ್ಪವನ್ನು ಸ್ವೀಕರಿಸುತ್ತಿದ್ದೇವೆ. ನಿರ್ಮಲ ತುಂಗಭದ್ರಾ ಸತ್ಯಮೇವ ಜಯತೆ. ಎಲ್ಲರೂ ನಮ್ಮ ಪ್ರತಿಜ್ಞಾ ವಿಧಿಯನ್ನ ಮನಸ್ಸೋಚ್ಛೆಯಿಂದ ಯಾರ ಒತ್ತಡ ಬಲವಂತವಿಲ್ಲದೆ ಈ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದ್ದೇವೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಹೊಸಪೇಟೆ ವಿಜಯನಗರ ಕ್ಷೇತ್ರಕ್ಕೆ ನಿರ್ಮಲ ತುಂಗಭದ್ರಾ ಅಭಿಯಾನ ಏನು ಬರ್ತಾ ಇದೆ, ಪಾದಯಾತ್ರೆ ಮೂಲಕ ಐರಣಿ ಮಠದಿಂದ ಪ್ರಾರಂಭವಾದಂಥ ಈ ಒಂದು ಯಾತ್ರೆ ತುಂಗಭದ್ರಾ ನಿರ್ಮಲತೆಯನ್ನು ಕಾಪಾಡಿಕೊಂಡು ನಿರ್ಮಲವಾದಂಥ ತುಂಗಭದ್ರಾ ನಮಗೇನು ಸ್ವಚ್ಛತೆಯಿಂದ ಕೂಡಿರೋದಕ್ಕೆ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತೆಲ್ಲ ಸಂಸ್ಥಾನ ಮಠಗಳ ಧರ್ಮಗುರುಗಳು ಸ್ವಯಂ ಪ್ರೇರಿತರಾಗಿ ಬಂದು ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕಾರಣ ಇಷ್ಟೇ, ಮುಂದಿನ ಪೀಳಿಗೆಗೆ ಈ ಒಂದು ಜಲವನ್ನು ಈಗಾಗಲೇ ಅದೊಂದು ನಾಣ್ಣುಡಿ ಇರುವಂತೆ ಗಂಗಾ ಸ್ನಾನ ತುಂಗಪಾನ ಅನ್ನುವಂಥದ್ದು ಈಗೇನು ಮಲಿನ ಆಗಿರುವಂಥ ತುಂಗಭದ್ರೆಯ ಒಡಲನ್ನು ನಮ್ಮ ಹೋರಾಟದ ಮುಖಾಂತರ ಇಂಥ ಒಬ್ಬ ಸಾಧಕರ ಒಂದು ನೇತೃತ್ವದಲ್ಲಿ ಏನು ಹೋರಾಟ ಮಾಡ್ತಾ ಇದ್ವಿ, ಈ ಹೋರಾಟಕ್ಕೆ ಹೊಸಪೇಟೆ ವಿಜಯನಗರ ಕ್ಷೇತ್ರದ ಎಲ್ಲ ಸಂಘ ಸಂಸ್ಥೆಗಳು, ಕಾರ್ಮಿಕರ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಮತ್ತು ವಿವಿಧ ಪಕ್ಷಾತೀತವಾಗಿ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡುವಂಥ ಎಲ್ಲ ಸಂಘ ಸಂಸ್ಥೆಗಳು, ರಾಜಕೀಯ ಪಕ್ಷಗಳು
ಪಾಲ್ಗೊಂಡಿದ್ದು ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊಂಡಿದ್ದೀವಿ. ಈ ಮೂಲಕ ನಾನು ವಿಜಯನಗರ ಕ್ಷೇತ್ರದ ವಿಜಯನಗರ ಚಾನಲ್ ಮೂಲಕ ನಾನು ಹೇಳೋದೇನಂತ ಹೇಳಿದ್ರೆ, ಕೊಪ್ಪಳ ಜಿಲ್ಲೆಗೆ ನಮ್ಮ ಹೋರಾಟಗಾರರನ್ನು ನಾವು ಅದ್ಧೂರಿಯಾಗಿ ಸ್ವಾಗತವನ್ನು ಮಾಡೋದ್ರ ಮುಖಾಂತರ ನಮ್ಮ ಕೊಟ್ಟೂರು ಸ್ವಾಮಿಗಳ ಒಂದು ಅನುಮತಿಯನ್ನು ಪಡೆದು ಈಗೇನು ನಾವು ಎಲ್ಲೆಲ್ಲೋ ಗಂಗಾರತಿಯನ್ನು ಮಾಡ್ತಾರೆ, ಆದರೆ ನಿರ್ಮಲವಾದಂಥ ತುಂಗಭದ್ರೆಯನ್ನು ಉಳಿಸೋದಕ್ಕೇನು ಇವರೇನು ಯಾತ್ರೆ ಮಾಡ್ತಾ ಇದ್ದಾರೆ. ಈಗಾಗಲೇ ಆರ್ ಟಿ ಒ ಆಫೀಸ್ ಹತ್ರ ನಮ್ಮ ತುಂಗಭದ್ರೆಯ ಬಲಗಾಲುವೆ ಹರಿಯೋದ್ರಿಂದ ಅಲ್ಲೇ ನಮ್ಮ ಸ್ವಾಮಿಯವರ ಕಡೆಯಿಂದ ಕೊಟ್ಟೂರು ಸ್ವಾಮಿಯವರ ಒಂದು ಅಮೃತಾಸ್ತದಿಂದ ತುಂಗಾರತಿಯನ್ನು ನಾವು ಮಾಡೋದ್ರ ಮುಖಾಂತರ ಇದಕ್ಕೊಂದು ಅದ್ಧೂರಿಯಾದಂಥ ಚಾಲನೆಯನ್ನು ನಮ್ಮ ಹೊಸಪೇಟೆಯಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಯವರು ನಮ್ಮ ಕೈಲಾದ ಮಟ್ಟಿಗೆ ತನುಧನ ಮನದಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಯಶಸ್ವಿ ಮಾಡೋದಕ್ಕೆ ನೀವು ಇವ್ರ ಜೊತೆಗೆ ಇರ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ, ಬನ್ನಿ ಹೊಸಪೇಟೆ ವಿಜಯನಗರ ಕ್ಷೇತ್ರದ ಎಲ್ಲ ಸರ್ವ ಜನಾಂಗದವರು, ಸರ್ವ ಧರ್ಮೀಯರು, ಇದರಲ್ಲಿ ಜಾತಿ ಮತ ಇಲ್ಲ. ಯಾಕಂದರೆ ನಮ್ಮ ಗಾದೆ ಮಾತಿದೆ, ಗಂಗಮ್ಮಕ್ಕೆ ಶೀಲ ಇಲ್ಲ, ಲಿಂಗಪ್ಪಕ್ಕೆ ಭೇದ ಇಲ್ಲ ಅಂತಂದೇಳಿ. ಆ ಗಂಗೆಯನ್ನು ಶುದ್ಧ ಮಾಡುವಂಥ ಇವರೊಂದು ಹೋರಾಟಕ್ಕೆ ನಾವು ರಾಜಕೀಯವಾಗಿ ಪಕ್ಷಾತೀತವಾಗಿ ಇದನ್ನು ಬೆಂಬಲಿಸಿ ಇದರಲ್ಲಿ ಹೋರಾಟ ಮಾಡೋಣ, ಯಶಸ್ವಿಗೊಳಿಸೋಣ. ಈ ಇಂಥ ಧರ್ಮಗುರುಗಳ ಆಶೀರ್ವಾದದಿಂದ ಈ ತುಂಗಭದ್ರೆಯ ಒಡಲು ಏನು ಮಲಿನಾಗಿರ್ತಕ್ಕಂಥ ತುಂಗಭದ್ರೆ ಒಡಲು ನಿರ್ಮಲವಾಗಿ ನಮ್ಮೆಲ್ಲರಿಗೂ ಅದು ಅಮೃತಮಯವಾಗಿ ಕಾಣ್ಲಂತಂದೇ ಮಾಡುವಂಥ ಹೋರಾಟಕ್ಕೆ ನಾವೆಲ್ಲರೂ ಸೇರಿ ಬೆಂಬಲ ಕೊಡ್ತೀವಿ ಅಂತಂದೇಳಿ ಈ ಮೂಲಕ ನಾನು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಭಾರತೀಯರ ಸಂಪ್ರದಾಯದಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಕಾರ್ಯಕ್ರಮ ಮಾಡೋದು ವಾಡಿಕೆ. ಆದರೆ ಬಡ ಕುಟುಂಬದ ಗರ್ಭಿಣಿಯರು ಸೀಮಂತ ಕಾರ್ಯಕ್ರಮದಿಂದ ವಂಚಿತಗೊಳ್ಳುತ್ತಾರೆ. ಈ ಹಿನ್ನೆಲೆಯಲ್ಲಿ ಹೊಸಪೇಟೆ ಅವೋಪಾ ಲೇಡೀಸ್ ಕ್ಲಬ್ನಿಂದ 22ನೇ ವಾರ್ಡ್ ಅಂಗನವಾಡಿ ಕೇಂದ್ರದಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಜಾಗ್ರತೆ ತಗೊಂತೀರಿ, ಮುಂದಿನ ಅವರ ಜೀವನಕ್ಕೆ ಅಡಿಪಾಯ ಅದು. ಅದಕ್ಕೆ ಯಾರು ನಿರ್ಲಕ್ಷ್ಯ ಮಾಡಿದೆ ಅವರು ನಿಮ್ಗಷ್ಟೇ ಅಲ್ಲ, ಮುಂದಿನ ಪೀಳಿಗೆಗೆ ಭವಿಷ್ಯತ್ತಿಗೆ ನೀವು ಕೊಡೋ ಕೊಡುಗೆ ಅದು. ಭವಿಷ್ಯದ ನಿರ್ಮಾಣ ಮಾಡೋದೇ ಮುಂದಿನ ಪೀಳಿಗೆ. ನೀವು ನಿರ್ಲಕ್ಷ್ಯ ಮಾಡಿ ಯಾವಾಗಲೂ ಸಂತೋಷವಾಗಿರಬೇಕು. ಬಸರ ಹೆಣ್ಮಕ್ಳು ಅಂದರೆ ಏನು ಇಷ್ಟ ತಿನ್ನೋದು ಅಂತ ಕೊಡ್ತಿರ್ತಾರೆ, ಅದಲ್ಲ, ಯಾವುದು ಒಳ್ಳೆಯದು ಅಂತ ನಾವು ಯೋಚನೆ ಮಾಡಬೇಕು. ನ್ಯಾಲ್ಗಿರಿಸಿ ನೋಡಬಾರ್ದು. ನಮ್ಮ ಮಗುದ ನಮ್ಮ ಶರೀರದ್ದು ಮುಖ್ಯವಾಗಿರ್ತದೆ. ಈ ಟೈಮ್ನಲ್ಲಿ ನೀವು ಆರೋಗ್ಯವಾಗಿರ್ಬೇಕು. ರೆಸ್ಟ್ ಅಂತಾರೆ, ರೆಸ್ಟ್ ಅಂದರೆ ಇದ್ದಲ್ಲೇ ಯಾವ ಕೈಲಾಗ್ತದೋ ಅಷ್ಟು ಮಾಡ್ಕೋಬೇಕು. ಅನಂತರ ನೀವು ಮೊದಲೆಲ್ಲ ಗರ್ಭಿಣಿ ಸ್ತ್ರೀಯರು ಆ್ಯಕ್ಟಿವ್ ಆಗಿರಬೇಕು ಅಂತ ಹುಟ್ಟೋದು ಬೀಸೋದೆಲ್ಲ ಹೇಳ್ತಾ ಇದ್ರು. ಈಗಿನ ಪ್ರಕೃತಿಗೆ ಅಂಥ ಕಷ್ಟ ಕೆಲಸಗಳೇನು ಆಗೋದಿಲ್ಲ. ರಾಗಿ ಕಾಳು ಚೆಲ್ಲೋದು ಎತ್ತರಿ ಅಂತಿದ್ರು, ಸಾಸಿವೆ ಕಾಳು ಚೆಲ್ರಿ ಎತ್ತರಿ ಅಂತಿದ್ರು, ಆರಿಸಿ ಬಿಡ್ರಿ ಅಂತಿದ್ರು. ಅಂಥದ್ದೇನಿಲ್ಲ. ನಿಮ್ಮ ನಿತ್ಯ ಚಟುವಟಿಕೆಗಳನ್ನೇ ಮಾಡ್ಕೊಂಡು ಹೋದರೆ ಸಾಕು. ಮನಸ್ಸು ನೆಮ್ಮದಿಯಿಂದ ಇಟ್ಕೋಬೇಕು. ಒಳ್ಳೆ ಆಹಾರ ತಗೋಬೇಕು, ಒಳ್ಳೆ ಪಾಸಿಟಿವ್, ಒಳ್ಳೆ ಚಿಂತನೆಗಳು. ನಾವು ಪುರಾಣದಲ್ಲಿ ಕೇಳ್ತೀವಿ, ಅರ್ಜುನ ಮಗ ಅಭಿಮನ್ಯು ಅವ್ರ ತಾಯಿ ಸುಭದ್ರೆ ಪ್ರೆಗ್ನೆಂಟ್ ಇದ್ದಾಗ ಅರ್ಜುನ ಹೇಳ್ತಾ ಇರ್ತಾನೆ, ಅದನ್ನೆಲ್ಲ ಅವನು ಹೊಟ್ಟೆಯಲ್ಲಿದ್ದಾಗನೇ ಅವನ್ನೆಲ್ಲ ಗ್ರಹಿಸ್ಕೊತಾನೆ. ಆಮೇಲೆ ಭಕ್ತ ಪ್ರಹ್ಲಾದ ನೋಡಿರ್ತಾರಲ್ಲ ಎಲ್ಲರೂ, ಅವನು ತಂದೆ ರಾಕ್ಷಸ, ಆದರೆ ಅವನು ಎಂಥ ಮಗನ ಹುಟ್ಟಿದ್ರು, ದೈವ ಸಮಾನ ಪ್ರಹ್ಲಾದರು. ಅವರು ಯಾಕೆ ಹಂಗೆ ಹುಟ್ಟಿದ್ರು ಅಂದರೆ, ಗರ್ಭದಲ್ಲಿದ್ದಾಗ ನಾರದ ಮಹರ್ಷಿಗಳು ಅವ್ರಿಗೆ ಬೋಧನೆ ಮಾಡ್ತಾರೆ. ಅದೇ ಭಾಳ ಎಫೆಕ್ಟ್ ಇರೋದು. ಆಮೇಲೆ ನೀವು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದ್ದೆ ಅಂತಾರಲ್ಲ, ಹಂಗಾಗ್ದಂಗೆ ನೀವು ಮೊದಲಲ್ಲೇ ಪೋಷಣೆ ಮಾಡಿಬಿಟ್ರೆ ನೀವು ಏನು ಮತ್ತೆ ಮಾಡೋದೇ ಬೇಕಾಗಿಲ್ಲ, ತಾನಾಗೇ ಬೆಳ್ಕೊಂಡು ಹೋಗ್ಬೇಕು. ನೀವು ಫೌಂಡೇಶನೇ ಸರಿ ಹಾಕಿಲ್ಲ, ಆಮೇಲೆ 4 ಅಂತಸ್ತು ಮಾಡಿ ಕಟ್ತೀನಿ ಅಂದರೆ ಉಪಯೋಗ ಇಲ್ಲ. ಆ ಥರ ಹಿಂಗೆ ಮಾಡ್ಕೊಂಡು ಹೋಗಬೇಕು. ನಾವು ಏನಂದರೆ ನಮ್ಮ ಅವೋಪಾ ಲೇಡೀಸ್ ಕ್ಲಬ್ದು ಧ್ಯೇಯ ಏನಂದರೆ ಪ್ರಜಾಸೇವೆ, ಪ್ರಾಣಿ ಸೇವೆ, ಪ್ರಕೃತಿ ಸೇವೆ. ನಾವು ಚೆನ್ನಾಗಿರ್ಬೇಕಂದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅದರಲ್ಲಿ ನಾನು ಚೆನ್ನಾಗಿರ್ತೀನಿ ಅನ್ನೋ ಭಾವದಿಂದ ಸಹಾಯ ಸ್ನೇಹ ಭಾವ ಇರಬೇಕು. ಆ ರೀತಿ ನಾವು ಮನಸ್ಸನ್ನು ಬಳಸಬೇಕು. ಈಗ ದೀಪಾವಳಿಯಲ್ಲಿ ಅಂಗನವಾಡಿ ಮಕ್ಕಳಿಗೆ ಸುಮಾರು 100 ಮಕ್ಕಳಿಗೆ ಬಟ್ಟೆ, ಸ್ವೀಟು, ಹಣ್ಣು, ಆಟದ ಸಾಮಾನು ಎಲ್ಲ ಕೊಟ್ವಿ. ಅದೇ ರೀತಿ ಇವಾಗ ನಿಮ್ಗೆ ಕೊಡ್ತಾ ಇದ್ದೀವಿ. ಈಗ ನಾವು ಅಂಗಡಿಯಲ್ಲಿ ಒಂದೇ ಬೆಲೆ ಬಾಳೋದು ಸೀರೆಗಳೇ ತಂದಿದ್ದೀವಿ. ಈಗ ನೀವು ಅದನ್ನ ಅಯ್ಯೋ ಅವ್ರದ್ದು ಚೆನ್ನಾಗೈತೆ ನನಗೆ ಚೆನ್ನಾಗಿಲ್ಲ ಅಂತ ಅಸಮಾಧಾನ ಪಡ್ಕೋಬೇಡ್ರಿ. ನಾವಿದು ಮಾಡ್ತಾ ಇರೋದು ಎದಕ್ಕೆ? ನಿಮ್ಮ ಸಂತೋಷಕ್ಕಾಗಿ. ಸಂತೋಷವಾಗಿ ನೀವು ಸ್ವೀಕಾರ ಮಾಡಿರಿ. ನಮ್ಮ ಅಳಿಲು ಸೇವೆಯನ್ನು ನೀವು ಅದನ್ನು ಹೊರ ಅಂತಿರೋ ಗಿಫ್ಟ್ ಅನ್ಕೊಂತಿರೋ ಒಂದು ಸಂತೋಷವಾಗಿ ಸ್ವೀಕಾರ ಮಾಡಿ, ನಿಮ್ಗೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಅವೋಪಾ ಲೇಡೀಸ್ ಕ್ಲಬ್ ಇಂದ ಇಂಥ ಒಂದು ಮಹತ್ ಕಾರ್ಯವನ್ನು ನಾವು ಹಮ್ಮಿಕೊಂಡಿರೋದು ಉದ್ದೇಶ ಇಷ್ಟೇ.
ಸಂಸ್ಕಾರ ಅನ್ನೋದು 16 ಇದಾವೆ ನಮ್ಮ ಭಾರತದಲ್ಲಿ. ಮೊದಲನೇದು ಗರ್ಭಧಾನ. ಗರ್ಭಧಾನ ಅಂದ್ರೆ ಮದುವೆ ಮಾಡಿ ಅದಕ್ಕೆ ಮುಹೂರ್ತ ಇಟ್ಟು ನಮಗೆ ಪ್ರಸ್ತಾವ ಮಾಡ್ತಾರೆ. ಯಾಕಂದ್ರೆ ಒಳ್ಳೆ ಮುಹೂರ್ತದಲ್ಲಿ ಗಂಡು ಹೆಣ್ಣು ಮಿಲನವಾದ್ರೆ ಒಂದು ಉತ್ತಮವಾಗಿರುವಂತ ನಾಗರಿಕ ಜನ್ಮ ತಾಳ್ತಾನೆ, ಒಂದು ದಿವ್ಯಾತ್ಮ ಜನ್ಮ ತಾಳ್ತಾನೆ ಅಂತ ಅದಕ್ಕೆ ಗರ್ಭಧಾನ ಅಂತ ಕರೀತಾರೆ. ನಂತರ ಗರ್ಭಪ್ರಸವನ ಅಂತ ಕರೀತಾರೆ. ಅಂದ್ರೆ 3 ತಿಂಗಳಲ್ಲಿ ನಿಮಗೆ ಹಸಿರು ಬಳೆಯನ್ನ ಇಳಿಸಿ ಅವಾಗ ಅಂದ್ರೆ ಅವಾಗ ಆ ಮಗು ಒಡೆದು ಹೊರಗೆ ಬರುತ್ತೆ. ಅದಕ್ಕೆ ಒಳ್ಳೆಯ ಒಂದು ಚಿಂತನೆಗಳು ಬರಲಿ ಅಂತ ಅವಾಗ ನಿಮಗೆ ಮನಸ್ಸು ನಿಧಾನವಾಗಿರ್ಲಿ, ಶಾಂತವಾಗಿರ್ಲಿ ಅಂತ ಅವಾಗ ಮಾಡ್ತಾರೆ 3 ತಿಂಗಳಲ್ಲಿ. ಇವಾಗೇನು ಇವ್ರು ಮಾಡ್ತಾ ಇದ್ದಾರೆ, ಇದು ಸೀಮಂತ ಉತ್ಸವ ಅಂತ ನಾವು ಕರಿತೀವಿ. ಅಂದ್ರೆ ಇವಾಗ ಕಣ್ಣು ಮೂಗು ಕಿವಿ ಎಲ್ಲ ಬೆಳವಣಿಗೆ ಆಗಿರುತ್ತೆ. ಆ ಸಮಯದಲ್ಲಿ ನೀವು ಏನು ಒಳ್ಳೆ ಚಿಂತನೆಯನ್ನ ಮಾಡ್ತೀರಿ, ಒಳ್ಳೆ ಆಹಾರವನ್ನ ತಗೊಳ್ತೀರಿ, ಒಳ್ಳೆ ನಡವಳಿಕೆಯನ್ನ ಆಚರಣೆ ಮಾಡ್ತೀರಿ, ಆ ಮಗುವಿಗೆ ಬರುತ್ತೆ. ಆವಾಗ ನಿಮಗೆ ಯೇಸು, ಪೈಗಂಬರ್, ಗುರುನಾನಕ್, ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಶಾರದೆ ಮಾತೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ಚೆನ್ನಮ್ಮ ಇಂಥ ಆಧ್ಯಾತ್ಮಿಕ ಶಕ್ತಿವಂತರು, ಸಮಾಜ ಸೇವಕರು ಹುಟ್ಟುತ್ತಾರೆ ಅನ್ನುವಂಥದ್ದು ನಮ್ಮ ಒಂದು ಭಾರತೀಯ ಸನಾತನ ಧರ್ಮದಲ್ಲಿದೆ. ಅದ್ರ ಬಗ್ಗೆ ಈಗ ಆಗಲೇ ಪ್ರಕಟಕರು ಹೇಳಿದ್ದಾರೆ. ಅಂಥ ಒಂದು ಅತ್ಯುತ್ತಮ ಕಾರ್ಯವನ್ನ ನಮ್ಮ ಆವಪ್ಪ ಲೇಡೀಸ್ ಕ್ಲಬ್ ವತಿಯಿಂದ 108 ಮಹಿಳೆಯರಿಗೆ ಅಸಾಮಾನ್ಯವಾಗಿರುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನೀವೆಲ್ಲ ಮಹಿಳೆಯರು ದೀರ್ಘ ಉಸಿರಾಟವನ್ನು ಮಾಡಬೇಕು, ದೀರ್ಘ ಉಸಿರಾಟವನ್ನು ಬಿಡಬೇಕು ಅಂತ ನಮ್ಮ ವೈದ್ಯರು ಹೇಳಿದಾರಲ್ಲ, ಅದನ್ನ 5 ನಿಮಿಷ ಪ್ರತಿದಿನದಲ್ಲಿ ನಿಮ್ಮ ಇಷ್ಟವಾಗಿರುವಂತ ದೇವರನ್ನ ನೆನಪು ಮಾಡಿಕೊಂಡು ಒಂದು ಪ್ರಶಾಂತವಾಗಿರುವಂತ ಗಿಡದ ಕೆಳಗೆ ಅಥವಾ ಗಾಳಿ ಬರುವಂತ ಸ್ಥಳದಲ್ಲಿ ಕೂತ್ಕೊಂಡು ಅಲ್ಲೇ 5 ನಿಮಿಷ, 10 ನಿಮಿಷ, ಹೀಗೆ 15 ನಿಮಿಷ, 20 ನಿಮಿಷ ನೀವು ಮಾಡ್ತಾ ಹೋದ್ರೆ ನಿಮ್ಮಲ್ಲಿರುವಂತಹ ಸಮಸ್ಯೆಗಳು ದೂರವಾಗುತ್ತೆ. ನಿಮ್ಮ ಮಗು ಕೂಡ ಸುಂದರವಾಗಿ ಜ್ಞಾನವಂತನಾಗಿ ಬುದ್ಧಿವಂತನಾಗಿ ಬೆಳೆದು ಸಮಾಜಕ್ಕೆ ಒಂದು ಒಳ್ಳೆ ಮಗು ಬರುತ್ತೆ ಅನ್ನುವಂಥ ಸಂದೇಶವನ್ನ ಇಲ್ಲಿ ಕೊಡ್ಲಿಕ್ಕೇನೆ ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅದಕ್ಕೆ ಇದನ್ನ ಸದುಪಯೋಗ ತಗೊಳ್ಳಿ. ನಿಮಗೆ ಯಾವುದೇ ಮಾಹಿತಿಗಳು ಬೇಕಾದ್ರೆ ನಮ್ಮ ವೈದ್ಯರಿದ್ದಾರೆ, ಅವ್ರನ್ನ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇಲ್ಲಿ ಬಂದಂತ ಎಲ್ಲ ಒಂದು 200ಕ್ಕೂ ಹೆಚ್ಚು ಮಹಿಳೆಯರಿದ್ದೀರಿ. ಇಂಥ ಒಂದು ಅದ್ಭುತ ಅವಕಾಶವನ್ನು ಕೊಟ್ಟಂತ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಮಕರ ಸಂಕ್ರಾಂತಿಯ ಹಿನ್ನೆಲೆಯಲ್ಲಿ ನಗರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ಉತ್ಸವಗಳನ್ನು ಕೈಗೊಳ್ಳಲಾಗಿದೆ. ಈ ಭಾಗವಾಗಿ ದಿನಾಂಕ 27ರಂದು ನಗರದ ಪ್ರಮುಖ ರಸ್ತೆಗಳಲ್ಲಿ ಅಯ್ಯಪ್ಪ ಸ್ವಾಮಿಯ ರಥೋತ್ಸವ ನಡೆಸಲಾಯಿತು. ಈ ವೇಳೆ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಸ್ವಾಮಿಯ ಸ್ಮರಣೆ ಮಾಡುತ್ತಾ ರಥವನ್ನ ಮೂಲ ಸ್ಥಳದವರೆಗೆ ಸಾಗಿಸಿ ಭಕ್ತಿ ಸಮರ್ಪಿಸಿದ್ರು.
ಸ್ವಾಮಿ ಎಂದೇ ಕರೆಯಲ್ಪಡುವ ಸಮಾಜ ಸೇವಕ ಹೊನ್ನೂರ್ ಅಲಿರವರ ಹುಟ್ಟುಹಬ್ಬವನ್ನ ದಿನಾಂಕ 27ರಂದು ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಅಭಿಮಾನಿ ಬಳಗವು ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸುವ ಮೂಲಕ ಜನ್ಮದಿನದ ಶುಭ ಹಾರೈಸಿದ್ರು. ಈ ವೇಳೆ ಹೊನ್ನೂರ್ ಅಲಿರವರಿಂದ ಮಹಿಳೆಯರಿಗೆ ಸೀರೆಗಳನ್ನ ವಿತರಿಸುವ ಮೂಲಕ ಜನ್ಮದಿನವನ್ನ ಆಚರಿಸಿಕೊಂಡರು. ನಮ್ಮ ಎಲ್ಲ ಇದು ಸ್ಟಾರ್ಟ್ ಸೂಪರ್ ಕೊಡಿಸ್ಬೋಡಣ ಅಣ್ಣ ಸ್ವಲ್ಪ ಸರಿ ನಾಟಕ ಬರ್ಕೊಡು. ಆಗಲಿಲ್ಲ ಎಡಕ್ಕೆ ಬಂದ ಕಿಡ್ನಿ ಹೃದಯ ಡ್ರೋನ್ ತರಲಿಲ್ಲ ಡ್ರೋನ್ ಆನ್ ಮಾಡಿ ಡ್ರೋನ್ ಫ್ಲೈ ಮಾಡಲಾರ್ದು ತೆಗಿಬೇಕಾಯೋ ಡ್ರೋನ್. ನಮ್ಮ ಹೊಸಪೇಟೆಯ ಸರ್ವತೋಮುಖ ಸರ್ವಧರ್ಮಪ್ರಿಯ ಆಗಿರುವಂಥ ಹೊನ್ನೂರು ಅಲಿ ಅಣ್ಣ ಸ್ವಾಮಿ ಅವರಿಗೆ ಇವತ್ತು ಎರಡೆರಡು ಬೋನಸ್ಗಳು. ಒಂದೇನೆಂದರೆ ಅವರು ಹುಟ್ಟಿದ ದಿನ ಇವತ್ತು ಮತ್ತು ಅವರ ವಿವಾಹ ವಾರ್ಷಿಕೋತ್ಸವ ಅದರ ವೆಡ್ಡಿಂಗ್ ಆ್ಯನಿವರ್ಸರಿ ಎರಡನ್ನೂ ಒಂದೇ ಸಲಕ್ಕೆ ಅನುಭವಿಸಿರುವಂಥ ನಮ್ಮ ಹೊಸಪೇಟೆ ಜನಪ್ರಿಯ ನಾಯಕರು, ಸರ್ವಧರ್ಮ ಪ್ರಿಯರು, ಎಲ್ಲ ಬಡವರ ದೀನದಲಿತರ ಬಂಧುವಾಗಿರುವಂಥ ಹೊನ್ನೂರು ಅಲಿ ಅಣ್ಣ ಸ್ವಾಮಿ ಅವರಿಗೆ ಹೊಸಪೇಟೆ ವಿಜಯನಗರ ಕ್ಷೇತ್ರದ ಎಲ್ಲರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಅವರಿಗೆ ಭಗವಂತ ಅಲ್ಲ ಯಾವತ್ತೂ ಸಹ ಅವರ ಜೀವನದಲ್ಲಿ ಯಶಸ್ಸನ್ನು ಕೊಡಲಿ, ಉತ್ತಮವಾದಂಥ ಅಭಿವೃದ್ಧಿ ಆರೋಗ್ಯಗಳೊಂದಿಗೆ ಇದಾಗಿ ಮುಂದೊಂದು ದಿನ ವಿಜಯನಗರ ಕ್ಷೇತ್ರಕ್ಕೆ ಅವರೊಬ್ಬ ರಾಯಭಾರಿ ಆಗಿರಲಿ ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ಇದೇ ರೀತಿ ನೊಂದವರ ಬಡವರ ದೀನರ ದಲಿತರ ಒಂದು ಆಶಾಕಿರಣವಾಗಿ ನಮ್ಮ ಹೊನ್ನೂರು ಅಲಿ ಸ್ವಾಮಿ ಅವರು ಬೆಳೀತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸಹ ಇನ್ನೂ ಹೆಚ್ಚೆಚ್ಚು ಸೇವೆಗಳನ್ನು ಮಾಡಿ ವಿಜಯನಗರ ಕ್ಷೇತ್ರದಲ್ಲಿ ಹೆಸರಾಗಲಿ. ಈ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಅವರು 100 ವರ್ಷ ಆಚರಿಸುವಂಥ ಒಂದು ಶಕ್ತಿಯ ಭಗವಂತ ಕೊಡಲಿ ಅನ್ನೋಂಥ ಮಾತನ್ನು ಹೇಳೋದ್ರ ಜೊತೆಗೆ ನಮ್ಮೆಲ್ಲರ ಆಶಾಕಿರಣ, ನಮ್ಮೆಲ್ಲರ ಹಿರಿಯರಾಗಿರುವಂಥ ಹೊನ್ನೂರು ಅಲಿ ಸ್ವಾಮಿ ಅವರಿಗೆ ಹೊಸಪೇಟೆ ಎಲ್ಲ ಜನತೆಯ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವ ಶುಭಾಶಯಗಳನ್ನ ಹೇಳೋದ್ರ ಜೊತೆಗೆ ಆ ಭಗವಂತ ಅವ್ರಿಗೆ ಇನ್ನೂ ಆಯುಷ್ ಆರೋಗ್ಯವನ್ನು ಕೊಟ್ಟು ಆ ಕುಟುಂಬವನ್ನು ಚೆನ್ನಾಗಿ ಬೆಳೆಸಲಿ ಅಂತಂದೇಳಿ ಈ ಮೂಲಕ ನಾನು ಹಾರೈಸ್ತೀನಿ. ನಮಸ್ಕಾರ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ.
ತಾಯಿ ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ. ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಸ್ವಾಮಿಯ ಜನ್ಮದಿನ ಸನ್ನಿಮಿತ್ಯ ಮಹಿಳೆಯರಿಗೆ ವಿತರಣೆಗೊಂಡ ಸೀರೆಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.